ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಚಿನ್ಮುದ್ರಾ ಅಥವಾ ಜ್ಞಾನ ಮುದ್ರದಲ್ಲಿಡಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ ಬೆನ್ನು, ಕುತ್ತಿಗೆ, ತಲೆಯನ್ನು ನೇರವಾಗಿ ಇಟ್ಟುಕೊಳ್ಳಿ. ನಿಮ್ಮ ದೇಹವನ್ನು ಆದಷ್ಟು ಆರಾಮವಾಗಿ ಇಡಲು ಪ್ರಯತ್ನಿಸಿ. ನಿಮ್ಮ ಗಮನವನ್ನು ನಿಮ್ಮ ಉಸಿರಾಟದ ಕಡೆಗೆ ತನ್ನಿ. ನಿಮ್ಮ ಉಸಿರಾಟವನ್ನು ಗಮನಿಸಿ. ಒಳಗೆ ಹೋಗುತ್ತಿರುವ ಉಸಿರು, ಹೊರಗೆ ಬರುತ್ತಿರುವ ಉಸಿರನ್ನು ಸ್ವಲ್ಪ ಹೊತ್ತು ಗಮನಿಸಿ. ಪ್ರತಿ ಒಂದೊಂದು ಉಸಿರನ್ನು ತಪ್ಪದೇ ಗಮನಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಹುಬ್ಬಿನ ಮಧ್ಯದಲ್ಲಿ ತನ್ನಿ, ಭ್ರೂ ಮಧ್ಯದಲ್ಲಿ. ಅಲ್ಲಿ ನಿಮ್ಮ ದೇವರನ್ನು ಕಲ್ಪನೆ ಮಾಡಿಕೊಳ್ಳಿ. ದೇವರ ಮೇಲೆ ನಿಮ್ಮ ಗಮನವನ್ನಿಡುತ್ತಾ 3 ಸಲ ಓಂ ಚಾಂಟಿಂಗ್ ಮಾಡೋಣ. ಆಮೇಲೆ ಶಾಂತಿ ಮಂತ್ರವನ್ನು ಹೇಳೋಣ. ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಇನ್ನೊಂದು ಬಾರಿ. ಮತ್ತೊಂದು ಬಾರಿ. ಈಗ ಶಾಂತಿ ಮಂತ್ರ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಂತ್ರದ ಅಲೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಈಗ ನಿಧಾನವಾಗಿ ಕೈಯನ್ನು ಉಜ್ಜಿ ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಮುಂದಿನ ಅಭ್ಯಾಸ ಜೂಲ್ನಾ ಲುರಕ್ನಾಸನ್, ರಾಕಿಂಗ್ ಆ್ಯಂಡ್ ರೋಲಿಂಗ್, ಬೆನ್ನಿನ ಮೇಲೆ ಹೊರಳಾಡುವ ಆಸನ. ಶವಾಸನದಲ್ಲಿ ಮಲಗಿಕೊಳ್ಳಿ. ಕಾಲನ್ನು ಮಡಚಿ ಕಾಲಿನ ಮಂಡಿಯನ್ನು ಎದೆ ಹತ್ರ ತಗೊಬನ್ನಿ. ಕೈಯನ್ನು ಇಂಟರ್ಲಾಕ್ ಮಾಡಿ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಳ್ಬೇಕು. ನಿಮ್ಮ ಹೊಟ್ಟೆಯ ಬಲದಿಂದ ಮೇಲೆ ಎದ್ದು ಕುಳಿತುಕೊಳ್ಳಿ. ಕಾಲಿನ ಮೇಲೆ ಕುಳಿತುಕೊಳ್ಳಿ, ತುದಿ ಕಾಲಿನ ಮೇಲೆ. ಆಮೇಲೆ ಮತ್ತೆ ಬೆನ್ನಿನ ಮೇಲೆ ಹಿಂದೆ ಹೋಗಬೇಕು. ಇದು ಹಿಂದೆ ಮತ್ತು ಮುಂದೆ ಹೊರಳಾಡುವ ಆಸನ. ಇದಾದ ನಂತರ ಸೈಡ್ ವೇಸು ಅಂದರೆ ಬಲಭಾಗಕ್ಕೆ ತಿರುಗಿ ಮತ್ತು ಎಡಭಾಗಕ್ಕೆ ತಿರುಗಿ. ಮಧ್ಯದಲ್ಲಿ ಬಂದಾಗ ಉಸಿರು ಒಳಗೆ, ಸೈಡಿಗೆ ತಿರುಗಬೇಕಾದ್ರೆ ಉಸಿರು ಹೊರಗೆ. ಈ ಅಭ್ಯಾಸವನ್ನು 5 ರಿಂದ 6 ಸಲ ಮಾಡಿ. ಸ್ವಲ್ಪ ಹೊತ್ತು ಶವಾಸನದಲ್ಲಿ ಆರಾಮ ಮಾಡಿ. ಮುಂದಿನ 3 ಅಭ್ಯಾಸವನ್ನು ಹೈ BP, ಸಯಾಟಿಕಾ ಮತ್ತು ಸ್ಲಿಪ್ ಡಿಸ್ಕ್ ಇದ್ದವರು ಮಾಡಬಾರದು. ಮುಂದಿನ ಅಭ್ಯಾಸ ಪಾದೋತ್ತಾನಾಸನ. ಪ್ರಾರಂಭಿಕ ಸ್ಥಿತಿಯಲ್ಲಿ ಮಲಗಿಕೊಳ್ಳಿ. 2 ಕಾಲನ್ನು ಜೋಡಿಸಿ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೋಲ್ಡ್ ಮಾಡ್ತಾ 2 ಕಾಲನ್ನು ನಿಧಾನವಾಗಿ ಎಷ್ಟಾಗುತ್ತೋ ಅಷ್ಟು ಮೇಲಕ್ಕೆ ಎತ್ತಿ 3 ರಿಂದ 5 ಸೆಕೆಂಡ್ಗಳ ಕಾಲನ್ನು ಹಾಗೆ ಇಟ್ಕೊಳ್ಳಿ. ಆಮೇಲೆ ಉಸಿರನ್ನು ಬಿಡ್ತಾ ನಿಧಾನವಾಗಿ ಕಾಲನ್ನು ಕೆಳಗೆ ತಗೊಂಡು ಬನ್ನಿ. ಕಾಲನ್ನು ಆದಷ್ಟು ಮಾಡಿ ನೇರವಾಗಿ ಇಟ್ಕೊಳ್ಳಿ. ತುಂಬ ಆಯಾಸ ಪಟ್ಕೊಳ್ಬೇಡಿ. 3 ರಿಂದ 6 ಸುತ್ತು ಅಭ್ಯಾಸ ಮಾಡಿ.
ಮುಂದಿನ ಅಭ್ಯಾಸ ಪಾದ ಸಂಚಲನಾಸನ. ಎರಡೂ ಕಾಲನ್ನು ಮಡಚಿ ಎದೆ ಹತ್ರ ತಗೊಂಡು ಬನ್ನಿ. ಆಮೇಲೆ ಎರಡೂ ಕಾಲನ್ನು ನೇರ ಮಾಡಿ. ಆಮೇಲೆ ಕಾಲನ್ನು ಕೆಳಗೆ ತಗೊಬನ್ನಿ. ನೆಲಕ್ಕೆ ನಿಮ್ಮ ಹಿಮ್ಮಡಿನ ತಟ್ಟಿಸಬಾರದು. ಮತ್ತು ಮಂಡಿಯನ್ನು ಮಡಚಿ ಎದೆ ಹತ್ರ ತಗೊಬನ್ನಿ. ನೀವು ನಿಮ್ಮ ಎರಡೂ ಕಾಲನ್ನು ಜೋಡಿಸಿ ಸೈಕಲನ್ನು ಹೊಡಿತಿದ್ದೀರಾ ಅಂತ ಅಂದ್ಕೊಂಡು ಈ ಅಭ್ಯಾಸವನ್ನು ಮಾಡಿ. ನೈಸರ್ಗಿಕವಾದ ಉಸಿರಾಟ. 3 ರಿಂದ 6 ಬಾರಿ ಅಭ್ಯಾಸ ಮಾಡಿ. ಎರಡೂ ಸೈಡಲ್ಲೂ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ಪಾದಚಕ್ರಾಸನ. ಎರಡೂ ಕಾಲನ್ನು ಜೋಡಿಸಿ ನಿಧಾನವಾಗಿ ಮೇಲಕ್ಕೆ ಎತ್ತಿ ನಿಧಾನವಾಗಿ ವೃತ್ತಾಕಾರದಲ್ಲಿ ತಿರುಗಿಸಬೇಕು. ಬಲಭಾಗದಿಂದ ಎಡ ಕಡೆಗೆ, ಆಮೇಲೆ ಎಡಭಾಗದಿಂದ ಬಲಭಾಗದ ಕಡೆಗೆ ತಿರುಗಿಸಿ. ಎಷ್ಟಾಗುತ್ತೋ ಅಷ್ಟು ದೊಡ್ಡ ವೃತ್ತವನ್ನು ಮಾಡಿ. ಕಾಲನ್ನು ಮೇಲಕ್ಕೆ ಎತ್ತಬೇಕಾದ್ರೆ ಉಸಿರು ಒಳಗೆ, ಕಾಲನ್ನು ಕೆಳಗಡೆ ತರಬೇಕಾದ್ರೆ ಉಸಿರು ಹೊರಗೆ. ಕಾಲನ್ನು ನೇರವಾಗಿ ಇಟ್ಕೊಳ್ಳಿ. ಎರಡೂ ಸೈಡ್ನಲ್ಲೂ 3 ಸಲ ಅಭ್ಯಾಸ ಮಾಡಿ. ಸ್ವಲ್ಪ ಹೊತ್ತು ಶವಾಸನದಲ್ಲಿ ಮಲಗಿಕೊಳ್ಳಿ. ಮುಂದಿನ ಅಭ್ಯಾಸ ಶಶಾಂಕಾಸನ. ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಮುಷ್ಟಿ ಮಾಡಿ ಕಿಬ್ಬೊಟ್ಟೆ ಹತ್ತಿರ ಇಟ್ಕೊಳ್ಳಿ. ನಿಧಾನವಾಗಿ ಉಸಿರನ್ನು ಒಳಗೆ ತಗೊಂಡು ಉಸಿರನ್ನು ಬಿಡ್ತಾ ಮುಂದೆ ಬಗ್ಗಿ ಹಣೆಯನ್ನು ನೆಲಕ್ಕೆ ತಟ್ಟಿಸಲು ಪ್ರಯತ್ನಿಸಿ. ಆಮೇಲೆ ನಿಧಾನವಾಗಿ ಉಸಿರನ್ನು ಒಳಗೆ ತೆಗೆದುಕೊಳ್ತಾ ಮೇಲಕ್ಕೆ ಬನ್ನಿ. ಇದನ್ನು 3 ರಿಂದ 5 ಬಾರಿ ಮಾಡಿ. ಫೈನಲ್ ಪೊಸಿಷನಲ್ಲಿ 3 ರಿಂದ 5 ಸೆಕೆಂಡ್ ಇರಿ. ಮುಂದಿನ ಅಭ್ಯಾಸ ಶಶಾಂಕ ಭುಜಂಗಾಸನ. ಮಾರ್ಜರಿ ಆಸನದಿಂದ ನಿಧಾನವಾಗಿ ಶಶಾಂಕಾಸನಕ್ಕೆ ಬನ್ನಿ. ಕೈಯನ್ನು ಮುಂದೆ ಚಾಚಿ ಆಮೇಲೆ ನಿಧಾನವಾಗಿ ನಿಮ್ಮ ದೇಹವನ್ನು ಮುಂದೆ ತಳ್ಳುತ್ತಾ ಮೇಲಕ್ಕೆ ತಗೊಬನ್ನಿ. ಮತ್ತು ಶಶಾಂಕಾಸನಕ್ಕೆ ತಿರುಗಿ ಹೋಗಿ ಕೈಯನ್ನು ಎಲ್ಲಿಟ್ಟಿದ್ದೀರೋ ಅಲ್ಲೇ ಇರಲಿ. ನಿಮ್ಮ ದೇಹವನ್ನು ಶಶಾಂಕಾಸನ ಮತ್ತು ಭುಜಂಗಾಸನಕ್ಕೆ ತರಬೇಕು. ಹಾವು ಹೇಗೆ ಹರಿದಾಡುತ್ತೋ ಅದೇ ಥರ ನಿಮ್ಮ ಎದೆಯನ್ನು ಭೂಮಿ ಹತ್ರ ತಗೊಂಡು ಹೋಗಿ ಆಮೇಲೆ ಮೇಲಕ್ಕೆ ತಗೊಂಡು ಹೋಗಿ. 3 ರಿಂದ 5 ಸರಿ ಅಭ್ಯಾಸ ಮಾಡಿ. ನಿಮ್ಮ ದೇಹವನ್ನು ಮುಂದೆ ತಳ್ಳಬೇಕಾದ್ರೆ ಉಸಿರು ಒಳಗೆ, ಫೈನಲ್ ಪೊಸಿಷನ್ನಲ್ಲಿ ಉಸಿರನ್ನು ಹೋಲ್ಡ್ ಮಾಡಿ. ಮತ್ತು ಶಶಾಂಕಾಸನಕ್ಕೆ ಬರಬೇಕಾದ್ರೆ ಉಸಿರು ಹೊರಗೆ. ಮುಂದಿನ ಅಭ್ಯಾಸ ಸರ್ಪಾಸನ. ಹೊಟ್ಟೆಯ ಮೇಲೆ ಮಲಗಿಕೊಳ್ಳಿ. ಕಾಲನ್ನು ಜೋಡಿಸಿ ಕೈಯನ್ನು ಇಂಟರ್ಲಾಕ್ ಮಾಡಿ ಹಿಂಭಾಗದಲ್ಲಿ ಇಟ್ಕೊಳ್ಳಿ. ಗಲ್ಲವನ್ನು
ನೆಲದ ಮೇಲೆ ಇಡಿ. ಆಮೇಲೆ ನಿಧಾನವಾಗಿ ಮುಖವನ್ನು ಮೇಲೆತ್ತಿ, ಎದೆಯನ್ನು ಮೇಲೆತ್ತಿ ಎಷ್ಟಾಗುತ್ತೋ ಅಷ್ಟು. ಆಮೇಲೆ ಕೈಯನ್ನು ಹಿಂದೆ ಪುಷ್ ಮಾಡಿ. ಯಾರೋ ನಿಮ್ಮ ಕೈಯನ್ನು ಇಳಿತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಕೈಯನ್ನು ಎಷ್ಟಾಗುತ್ತೋ ಅಷ್ಟು ಮೇಲ್ಗಡೆ ತಗೊಬನ್ನಿ. ಪ್ರಾರಂಭಿಕ ಸ್ಥಿತಿಯಲ್ಲಿ ಇರಬೇಕಾದ್ರೆ ಉಸಿರು ಒಳಗೆ, ದೇಹವನ್ನು ಕೆಳಗೆ ತರಬೇಕಾದ್ರೆ ಉಸಿರು ಹೊರಗೆ. ಫೈನಲ್ ಪೊಸಿಷನ್ನಲ್ಲಿ 3ರಿಂದ 5 ಸೆಕೆಂಡ್ಸು ಇರಲು ಪ್ರಯತ್ನಿಸಿ. 3ರಿಂದ 5 ಸಲ ಈ ಆಸನವನ್ನು ಅಭ್ಯಾಸ ಮಾಡಿ. ಈಗ ಅಧ್ವಾಸನದಲ್ಲಿ ರಿಲ್ಯಾಕ್ಸ್ ಮಾಡಿ. ಮುಂದಿನ ಅಭ್ಯಾಸ ಗರುಡಾಸನ. ನಿಂತುಕೊಂಡು ಮಾಡುವ ಆಸನ. ನಿಂತುಕೊಳ್ಳಿ. ಯಾದರೂ ಒಂದೇ ಕಡೆ ದೃಷ್ಟಿಯನ್ನು ನೋಡ್ತಾ ಇರಿ. ಕಾಲನ್ನು ಬಗ್ಗಿಸಿ ನಿಮ್ಮ ಎಡಕಾಲನ್ನು ಬಲಕಾಲನ್ನು ಸುತ್ತು ಹಾಕಿ. ನಿಮ್ಮ ಬಲ ತೊಡೆ ಮುಂದಿರಬೇಕು, ಎಡ ತೊಡೆ ಹಿಂದಿರಬೇಕು. ಆಮೇಲೆ ಕೈಯನ್ನು ಬಗ್ಗಿಸಬೇಕು. ಮೊಣಕೈಯನ್ನು, ಎರಡೂ ಮೊಣಕೈಯನ್ನು ಸುತ್ತಿ ಅಂಗೈಯನ್ನು ಕೂಡಿಸಿ ಗರುಡನ ಚುಂಚಿನ ಆಕಾರದಲ್ಲಿ ಇಟ್ಕೊಳ್ಳಿ. ಸ್ವಲ್ಪ ಹೊತ್ತು ಒಂದೇ ಕಾಲಿನಲ್ಲಿ ಬ್ಯಾಲೆನ್ಸ್ ಮಾಡಿ. ಆಮೇಲೆ ಇದೇ ಅಭ್ಯಾಸವನ್ನು ಇನ್ನೊಂದು ಸೈಡಲ್ಲಿ ಮಾಡಿ. ನಿಮ್ಮ ಉಸಿರಾಟ ಸಹಜವಾಗಿರಲಿ. ಎರಡೂ ಸೈಡಲ್ಲಿ 3 ಸಲ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ವೀರಭದ್ರಾಸನ. ಕಾಲನ್ನು ಸ್ವಲ್ಪ ಅಗಲ ಮಾಡಿ, ಕೈಯನ್ನು ಭುಜದ ನೇರಕ್ಕೆ ತನ್ನಿ. ನಿಧಾನವಾಗಿ ಬಲ ಕಾಲನ್ನು ಬಲ ಕಡೆ ತಿರುಗಿಸಿ, ಬಲ ಕಾಲಿನ ಮಂಡಿಯನ್ನು ಮಡಚಿ, ಅಂಗೈನ ಜೋಡಿಸಿ ತಲೆಯ ಮೇಲ್ಗಡೆ ತಗೊಂಡು ಹೋಗಿ ಹಿಂದುಗಡೆಯಿಂದ ಬಗ್ಗಿ. ಈಗ ಎಡ ಪಾದವನ್ನು ಎಡಕ್ಕೆ ತಿರುಗಿಸಿ ಇದೇ ಅಭ್ಯಾಸವನ್ನು ಮುಂದುವರಿಸಿ. 3ರಿಂದ 5 ಬಾರಿ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ದ್ವಿಕೋನಾಸನ. ಪಾದವನ್ನು ಅಗಲ ಮಾಡಿ ಭುಜದ ನೇರಕ್ಕೆ ಇಟ್ಕೊಳ್ಳಿ. ಕೈಯನ್ನು ಇಂಟರ್ಲಾಕ್ ಮಾಡಿ ಹಿಂದೆ ತಗೊಂಡು ಹೋಗಿ. ಈಗ ಸೊಂಟದಿಂದ ನಿಧಾನವಾಗಿ ಅರ್ಧ ತನಕ ಬಗ್ಗಿ, ಬೆನ್ನು, ತಲೆ, ಗಲ್ಲ ಭೂಮಿಯ ಸಮಾನಾಂತರವಾಗಿರಲಿ. ಕೈಯನ್ನು ನಿಧಾನವಾಗಿ ಮೇಲಕ್ಕೆತ್ತಿ, ಎಷ್ಟಾಗುತ್ತೋ ಅಷ್ಟು ಮೇಲೆ ಎತ್ತಿ. ಸ್ವಲ್ಪ ಹೊತ್ತು ಫೈನಲ್ ಪೊಸಿಷನ್ನಲ್ಲಿ ಸ್ವಲ್ಪ ಹೊತ್ತು ಹಾಗೆ ಇರಿ. ಆಮೇಲೆ ನಿಧಾನವಾಗಿ ಕೈಯನ್ನು ಕೆಳಗೆ ತಗೊಬನ್ನಿ. ಆಮೇಲೆ ಬೆನ್ನನ್ನು ನೇರ ಮಾಡಿ. ಇದು ಒಂದು ಸುತ್ತು. ಇದೇ ಥರ 3ರಿಂದ 5 ಸುತ್ತು ಮಾಡಿ. ಪ್ರಾರಂಭಿಕ ಸ್ಥಿತಿಯಲ್ಲಿ ಉಸಿರು ಒಳಗೆ, ಮುಂದೆ ಬಗ್ಗಬೇಕಾದರೆ ಉಸಿರು ಹೊರಗೆ, ಕೈಯನ್ನು ಮೇಲಕ್ಕೆ ಎತ್ತಬೇಕಾದರೆ ಉಸಿರು ಒಳಗೆ, ಕೈಯನ್ನು ಕೆಳಗೆ ಇಳಿಸಬೇಕಾದ್ರೆ ಉಸಿರು ಹೊರಗೆ. ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ. ಒಂದೊಂದು ಆಸನದಲ್ಲಿ 10 ಎಣಿಸುವ ತನಕ ಇರಿ. ಸೂರ್ಯ ಮಂತ್ರ.
ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಪ್ರಣಮಾಸನ ನೈಸರ್ಗಿಕವಾದ ಉಸಿರಾಟ. ಹಸ್ತ ಉತ್ಥಾನಾಸನ, ಉಸಿರು ಒಳಗೆ. ಪಾದಹಸ್ತಾಸನ, ಉಸಿರು ಹೊರಗೆ. ಅಶ್ವಸಂಚಲನಾಸನ, ಉಸಿರು ಒಳಗೆ, ಬಲಗಾಲು ಹಿಂದೆ. ಪರ್ವತಾಸನ, ಉಸಿರು ಹೊರಗೆ. ಅಷ್ಟಾಂಗ ನಮಸ್ಕಾರ, ಉಸಿರಾಟ ಇಲ್ಲ. ಭುಜಂಗಾಸನ, ಉಸಿರು ಒಳಗೆ. ಪರ್ವತಾಸನ, ಉಸಿರು ಹೊರಗೆ. ಅಶ್ವಸಂಚಲನಾಸನ, ಉಸಿರು ಒಳಗೆ. ಪಾದಹಸ್ತಾಸನ, ಉಸಿರು ಹೊರಗೆ. ಹಸ್ತ ಉತ್ಥಾನಾಸನ, ಉಸಿರು ಒಳಗೆ. ಪ್ರಣಮಾಸನ, ಉಸಿರು ಹೊರಗೆ. ಇನ್ನೊಂದು ಸೈಡ್ನಲ್ಲಿ ಸೂರ್ಯಮಂತ್ರ ಜೊತೆ ಅಭ್ಯಾಸ ಮಾಡೋಣ. ಸೂರ್ಯಮಂತ್ರ. ಓಂ ಭ್ರಾಂ ಮಿತ್ರಾಯ ನಮಃ. ಓಂ ಹ್ರೀಂ ರವಯೇ ನಮಃ. ಓಂ ಭ್ರೂಂ ಸೂರ್ಯಾಯ ನಮಃ. ಓಂ ಹ್ರೈಂ ಭಾನವೇ ನಮಃ. ಓಂ ಹ್ರೌಂ ಖಗಾಯ ನಮಃ. ಓಂ ಭ್ರಃ ಪೂಷ್ಣೇ ನಮಃ. ಓಂ ಭ್ರಾಂ ಹಿರಣ್ಯಗರ್ಭಾಯ ನಮಃ. ಓಂ ಹ್ರೀಂ ಮರೀಚಯೇ ನಮಃ. ಓಂ ಭ್ರೂಂ ಆದಿತ್ಯಾಯ ನಮಃ. ಓಂ ಹ್ರೈಂ ಸವಿತ್ರೇ ನಮಃ. ಓಂ ಹ್ರೌಂ ಅರ್ಕಾಯ ನಮಃ. ಓಂ ಭ್ರಃ ಭಾಸ್ಕರಾಯ ನಮಃ. ಸ್ವಲ್ಪ ಹೊತ್ತು ಆರಾಮ್ ಮಾಡಿ. ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಚಿನ್ಮುದ್ರದಲ್ಲಿ ಇಟ್ಟುಕೊಳ್ಳಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ ಬೆನ್ನು ಕುತ್ತಿಗೆ ತಲೆಯನ್ನು ನೇರವಾಗಿ ಇಟ್ಕೊಳ್ಳಿ. ಮುಂದಿನ ಅಭ್ಯಾಸ ಕಪಾಲಭಾತಿ. ಹೈ BP ಮತ್ತು ಹಾರ್ಟ್ ಪ್ರಾಬ್ಲಮ್ ಇದ್ದವರು ಈ ಅಭ್ಯಾಸವನ್ನು ಮಾಡಬಾರದು. ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಆಮೇಲೆ ಫೋರ್ಸ್ಫುಲ್ಲಾಗಿ ಜೋರಾಗಿ ಉಸಿರನ್ನು ಹೊರಗೆ ಬಿಡ್ತಾ ಬನ್ನಿ. 10 ಸಲ ಬಿಡಿ. ಅಷ್ಟಾದಮೇಲೆ ಮತ್ತೆ ನೈಸರ್ಗಿಕವಾದ ಉಸಿರಾಟ. ಮತ್ತೆ ಪುನಃ ದೀರ್ಘವಾದ ಉಸಿರನ್ನು ತೆಗೆದುಕೊಂಡು ಫೋರ್ಸ್ಫುಲ್ಲಾಗಿ ಬಿಡ್ತಾ ಬನ್ನಿ. ಇದೇ ಥರ 3 ರಿಂದ 5 ಸಲ ಮಾಡಿ. ಈ ಅಭ್ಯಾಸದ ನಂತರ ನಿಮ್ಮ ಶ್ವಾಸೋಚ್ಛ್ವಾಸ ನಾರ್ಮಲ್ಗೆ ಬರೋ ತನಕ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಮುಂದಿನ ಅಭ್ಯಾಸ ನಾಡಿಶುದ್ಧಿ ಪ್ರಾಣಾಯಾಮ. ಎಡಕೈಯನ್ನು ಚಿನ್ಮುದ್ರ, ಬಲಕೈಯನ್ನು ನಾಸಾಗರ ಮುದ್ರದಲ್ಲಿ ಇಟ್ಕೊಳ್ಳಿ. 1:2 ರೇಷಿಯೋದಲ್ಲಿ ಮಾಡಿ. ಎಡಮೂಗಿನಿಂದ ಶ್ವಾಸ ಒಳಗೆ, ಬಲಮೂಗಿನಿಂದ ಶ್ವಾಸ ಹೊರಗೆ. ಆಮೇಲೆ ಬಲಮೂಗಿನಿಂದ ಶ್ವಾಸ ಒಳಗೆ, ಎಡಮೂಗಿನಿಂದ ಶ್ವಾಸ ಹೊರಗೆ. ಇದು 1 ಸುತ್ತು. ಇದೇ ಥರ 5 ಸುತ್ತು ಮಾಡಿ. ಈಗ ನಿಧಾನವಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ. ನಿಮ್ಮ ದೇಹವನ್ನು ಆದಷ್ಟು ಆರಾಮವಾಗಿರುವ ಸ್ಥಿತಿಗೆ ತರಲು ಪ್ರಯತ್ನಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಶ್ವಾಸೋಚ್ಛ್ವಾಸದ ಮೇಲೆ ತನ್ನಿ. ಒಳಗೆ ಬರುತ್ತಿರುವ ಉಸಿರು, ಹೊರಗೆ ಹೋಗುತ್ತಿರುವ ಉಸಿರಿನ ಕಡೆ ಗಮನವನ್ನಿಡಿ.
ಈಗ ನಿಮ್ಮ ಗಮನವನ್ನು ತಂಪು ಮತ್ತು ಉಷ್ಣತೆಯ ಅನುಭವದ ಮೇಲೆ ತನ್ನಿ. ಈಗ ತಂಪಿನ ಅನುಭವ ನಿಮ್ಮ ದೇಹಕ್ಕೆ ಆಗಿರುವ ತುಂಬ ಚಳಿಯಾದ ಅನುಭವವನ್ನು ಎಚ್ಚರಗೊಳಿಸಿ. ನೀವು ಚಳಿಗಾಲದಲ್ಲಿ ತಂಪಾದ ನೆಲದ ಮೇಲೆ ನಡೆಯುತ್ತಿರುವಿರಾ ಅಂತ ಊಹಿಸಿಕೊಳ್ಳಿ. ನಿಮ್ಮ ಕಾಲಿಗೆ ತುಂಬ ಚಳಿ ಆಗ್ತಿದೆ ಅಂತ ಅಂದ್ಕೊಳ್ಳಿ. ನಿಮ್ಮ ಇಡೀ ದೇಹಕ್ಕೆ ತುಂಬ ಚಳಿ ಆಗ್ತಾ ಇದೆ ಅಂತ ಅಂದುಕೊಳ್ಳಿ. ತಂಪಿನ ಈ ಅನುಭವದ ಜೊತೆಗೆ ಸ್ವಲ್ಪ ಹೊತ್ತು ಇರಿ. ಈಗ ನಿಮ್ಮ ದೇಹಕ್ಕಾಗಿರುವ ಉಷ್ಣತೆಯ ಅನುಭವವನ್ನು ಎಚ್ಚರಗೊಳಿಸಿ. ನಿಮ್ಮ ದೇಹವು ತುಂಬ ಉಷ್ಣವಾಗಿದೆ, ಹೀಟಾಗಿದೆ. ಎಲ್ಲ ಕಡೆಗೂ ಉಷ್ಣತೆಯ ಅನುಭವವಾಗುತ್ತಿದೆ ಅಂತ ಅನುಭವಿಸಿ. ಬೇಸಿಗೆಯ ಸುಡು ಬಿಸಿಲಿನಲ್ಲಿ ನಿಮ್ಮ ದೇಹವು ತುಂಬ ಉಷ್ಣವಾಗಿದೆ, ಎಲ್ಲೆಲ್ಲೂ ನೆರಳೇ ಇಲ್ಲ. ಆ ಅನುಭವವನ್ನು ಒಮ್ಮೆ ಎಚ್ಚರಗೊಳಿಸಿ. ನಿಮ್ಮ ಇಡೀ ದೇಹವು ತುಂಬ ಹೀಟಾಗಿದೆ, ಹೀಟಿನ ಅನುಭವ, ಉಷ್ಣತೆಯ ಅನುಭವ. ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ. ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ. ಕೈಯನ್ನು ನಿಧಾನವಾಗಿ ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲೆ ಇಟ್ಟುಕೊಳ್ಳಿ. ಆಮೇಲೆ ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಯೋಗಾಭ್ಯಾಸ ಇಲ್ಲಿಗೆ ಮುಗಿಯಿತು. ನನ್ನ ಜೊತೆ ಕೂಡಿ ನೀವು ಯೋಗಾಭ್ಯಾಸ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ನಮಸ್ಕಾರಗಳು.